ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೆಲ್ಲರಿಗೂ ಶುಭೋದಯ. ಏನಪ್ಪ ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಒಂದು ವಿಜುವಲ್ಸು. ಅದು ಅಹಮದಾಬಾದ್ ಅಲ್ಲಿ ಬಂದಿದೆ ಅಂತ ಅಪ್ಡೇಟು ಬಂದಿದೆ ಮಗ. RCB ಟ್ರೋಫಿನ ಗೆಲ್ತಾ ಇದ್ದಂಗೆನೆ ನೆಕ್ಸ್ಟ್ನೇ ದಿನಾನೇ ಮೀಟಿಂಗ್ನ ಆಯೋಜನೆ ಮಾಡಲಾಗಿತ್ತು. ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರ ಜೊತೆಗೆ ನಮ್ಮ ಹೆಡ್ ಕೋಚ್ ಆಗಿರುವಂಥ ಆಂಡಿ ಫ್ಲವರ್ ಜೊತೆಗೆ ದಿನೇಶ್ ಕಾರ್ತಿಕ್ ಅವರು ಮೆಂಟರು. ಸೊ ಇಬ್ರು ಕೂಡ ಮಾತಾಡ್ತಿರೋದು, ಡಿಸ್ಕಷನ್ ಮಾಡ್ತಾ ಇರೋವಂಥದ್ದು ಮೂಡಿ ಬಂದಿದೆ, ಕಾಣಿಸ್ಕೊಂಡಿದೆ. ಸೊ ಇದು ಎಕ್ಸಾಕ್ಟ್ ಡೇಟು ಗೊತ್ತಿಲ್ಲ ನಮಗೆ ಯಾವಾಗ ಇವರು ಕಾಣಿಸ್ಕೊಂಡಿದ್ರು ಅಂತ. ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ತು ಅಂದ್ರೆ, ಸ್ಪ್ರೆಡ್ ಆಗಿರುವಂಥ ರೂಮರ್ಸ್ ಪ್ರಕಾರ ಎಲ್ಲ ನೋಡ್ತು ಅಂತ ಅಂದಾಗ ನೆನ್ನೆನೇ ಮೀಟ್ ಆಗಿದ್ರೆ ಹಾರ್ದಿಕ್ ಪಾಂಡ್ಯನ ಅಹಮದಾಬಾದ್ ಅಲ್ಲಿ ಇವರಿಬ್ರು RCBಗೆ ಕರ್ಕೊಳ್ಳೋದಿಕ್ಕೆ ಅನ್ನೋ ಥರ. ಅದೇ ಊಹಾಪೋಹ ಇರೋದಲ್ಲ, ಅವ್ರೇನೋ ಬೇರೆ ಮ್ಯಾಟ್ರಿಗೆ ಮೀಟ್ ಆಗಿರ್ಬೋದು, ಏನೋ ಸ್ವಲ್ಪ ಡಿಸ್ಕಸ್ ಮಾಡೋದಕ್ಕೆ ಮೀಟ್ ಆಗಿರ್ಬೋದು, ಕ್ರಿಕೆಟರ್ಸ್ ಇರ್ತದಲ್ಲಪ್ಪ, ಅಥವಾ RCB ಕರ್ಕೊಳ್ಳೋದಕ್ಕೇನೆ ಮೀಟ್ ಆಗಿರ್ಬೋದು. ಹಾರ್ದಿಕ್ ಪಾಂಡ್ಯ ಇನ್ RCB ಈ ಥರ ಏನಾದ್ರು ಆಗೋಗ್ಬಿಡ್ತು ಅಂದ್ರೆ ನೋಡಿ ಗುರು ಹೆಂಗಿದೆ ಅಂತ. RCBಗೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅಂತ ಅಂದ್ರೆ RCB ಯಾವುದೇ ಪ್ಲೇಯರ್ನ ಬೇಕಾದ್ರೂ ಬಿಡೋದಕ್ಕೆ ರೆಡಿ ಆಗಿರುತ್ತೆ ಅಂತ ಕೇಳ್ತು ಅಂದ್ರೆ ಖಂಡಿತ ಆ ಥರ ನಾವು ಯೋಚನೆ ಮಾಡೋದಕ್ಕಾಗೋದಿಲ್ಲ. ಮೈನ್ ಪ್ಲೇಯರ್ಸ್ಗಳನ್ನ ಖಂಡಿತ RCB 2 ವರ್ಷ ಟ್ರೋಫಿ ಗೆಲ್ಸ್ಕೊಂಡು ಕೊಟ್ಟಿರುವಂಥ ಪ್ಲೇಯರ್ಸ್ಗಳನ್ನ, ಮೈನ್ ಪ್ಲೇಯರ್ಸ್ಗಳನ್ನ ಬಿಡೋದಕ್ಕಂತೂ ಖಂಡಿತ ರೆಡಿ ಆಗಿರೋದಿಲ್ಲ. ಸೊ ಹಾರ್ದಿಕ್ ಪಾಂಡ್ಯ ಒಂದ್ ವೇಳೆ ಏನಾದ್ರು ಇನ್ ಕೇಸ್ ಏನಾದ್ರು RCBಗೆ ಬರ್ತಾರೆ ಅಂತ ಅಂದ್ರೆ ಅದು ನನ್ನ ಪ್ರಕಾರ ಟ್ರೇಡ್ ಆಗಿರುತ್ತೆ. ಆಪ್ಷನ್ಗೆ ಹೋಗ್ಬಿಟ್ಟು ಹಂಗೆ ಸುತ್ತಿ ಬಳಸ್ಕೊಂಡೆಲ್ಲ ಬರುವಂಥದ್ದು ಅದು ಇದೆಲ್ಲ ಮಾಡೋದಿಲ್ಲ ಹಾರ್ದಿಕ್ ಪಾಂಡ್ಯ ಅವರು. ಟ್ರೇಡೆ ಇನ್ಫ್ಯಾಕ್ಟ್ CSK ರಿಲೇಟೆಡ್ ಕೂಡ ಅಪ್ಡೇಟು ಬರ್ತಾ ಇತ್ತು. CSK ಕೂಡ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ ಅಂತ. CSK ಹತ್ರ ಪ್ಲೇಯರ್ಸ್ಗಳಿದ್ದಾರೆ ಕಳ್ಸೋದಕ್ಕೆ. ಬೇಕಾದ್ರೆ ಮುಂಬೈ ಇಂಡಿಯನ್ಸ್ಗೆ ಹೋಗು ಗುರು ನೀನು ಅಂತ ಹೇಳ್ತು ಅಂದ್ರೆ ಸ್ವಲ್ಪ ಜನ ಪ್ಲೇಯರ್ಸ್ಗಳು ಹೋಗೋಕೆ ರೆಡಿ ಆಗಿರ್ತಾರೆ. ಶಿವಮ್ ದುಬೆ ಆಗಿರ್ಲಿನ ಸ್ವಲ್ಪ ಜನ ಪ್ಲೇಯರ್ಸ್ಗಳಿದ್ದಾರೆ, ಹೋಗು ಗುರು ಅಂತ ಹೇಳಿದ್ರೆ ಹೋಯ್ತಾರೆ. ಆ ಕಡೆಯಿಂದ ಕರ್ಕೋಬಹುದು ಬೇಕಾದ್ರೆ ಇವ್ರು ಈಸಿಯಾಗಿ. ಬಟ್ ನಮ್ಮ RCB ವಿಚಾರಕ್ಕೆ ಬಂತು ಅಂದ್ರೆ ಹಂಗಿಲ್ಲ. ನಮ್ಮ RCB ಎಲ್ಲ ಕೂಡ ಮಸ್ತ್ ಪ್ಲೇಯರ್ಸ್ ಇರೋದು, ಚಿಂದಿ ಪ್ಲೇಯರ್ಸ್ಗಳೇನೆ ಇರೋದು. 2 ವರ್ಷ ಟ್ರೋಫಿ ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ ಅವರೆಲ್ಲ ಪ್ಲೇಯರ್ಸ್ಗಳು ಸೇರ್ಕೊಂಡು. ಸೊ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅನ್ನೋ ಮಾತ್ರಕ್ಕೆ ಇಲ್ಲಿರುವಂಥವ್ರನ್ನ ಬಿಟ್ಬಿಡೋದು. ಇವಾಗ ಅವ್ರು ಕೇಳ್ತು ಅಂದ್ರೆ ಯಾರನ್ನ ಕೇಳ್ತಾರೆ? ಟಿಮ್ ಡೇವಿಡ್ನ ಕೇಳ್ತಾರೆ, ರೊಮ್ಯಾರಿಯೋ ಶೆಫರ್ಡ್ನ ಕೇಳ್ತಾರೆ, ಕೃಣಾಲ್ ಪಾಂಡ್ಯನ ಕೇಳ್ತಾರೆ. ಸೊ ಆಲ್ರೌಂಡರ್ಸ್ನ ಒಬ್ಬಿಯಸ್ಲಿ ಅವ್ರು ಕೇಳೋವಂಥದ್ದು ಮುಂಬೈ ಇಂಡಿಯನ್ಸ್ ಅವರು. ಇಲ್ಲಿ ಇವ್ರನ್ನ ಆಲ್ರೌಂಡರ್ಸ್ನ ಅಂದ್ರೆ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದ್ರೆ, ರೀಸೆಂಟ್ ಆಗಿ ಸ್ಪ್ರೆಡ್ ಆಗಿರೋ ರೂಮರ್ಸ್ ಎಲ್ಲ ನೋಡ್ತು ಅಂತಂದಾಗ ಮುಂಬೈ ಇಂಡಿಯನ್ಸ್ 100% ಶಾರ್ಟ್ ಆಗಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಯಿಂದ ಮಾತ್ರ ಇಳಿಸೋದಲ್ಲ, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟೀಮಿಂದನೇ ಬಿಡೋದಕ್ಕೆ ರೆಡಿ ಆಗಿದೆ. ಅಂಡ್ ಇವರು ಕೂಡ ಅಷ್ಟೇ ಮುಂಬೈ ಇಂಡಿಯನ್ಸ್ ಜೊತೆಗೆ ಒಂದು ಬಾಂಡಿಂಗ್ ಇಲ್ಲ ಇವ್ರಿಗೆ. ಇವಾಗ ಈಚೆ ಕಡೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಥರನೇ ಅಪ್ಡೇಟ್ ಬಂದಿದ್ದು. ಜೊತೆಗೆ ಇವರು RCB ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಿರೋದೆಲ್ಲ ನೋಡ್ತು ಅಂತ ಅಂದಾಗ ಖಂಡಿತ RCB ಫ್ಯಾನ್ಸ್ಗಳಿಗೆ ಅನ್ಸುತ್ತೆ, RCBಗೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಎಳ್ಕೊಬೋದು ಗುರು ಅಂತ. ಬಟ್ ಹೆಂಗೆ ಎಳ್ಕೊಬೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ RCB ಮೈನ್ ಆಗಿರುವಂಥ ಯಾವ ಪ್ಲೇಯರ್ಸ್ ಕೂಡ ಬಿಡೋದಕ್ಕಂತೂ ರೆಡಿ ಆಗಿರೋದಿಲ್ಲ. ಅದೇ ಚಿಕ್ಕ ಸಣ್ಣ ಪುಟ್ಟ ಪ್ಲೇಯರ್ಸ್ಗಳು ಒಂದು ಸ್ವಲ್ಪ ಬೌಲರ್ಸ್ಗಳನ್ನ ಅವ್ರನ್ನ ಬಿಡುವಂಥ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಅದೇ ಟ್ರೇಡ್ ಗೀಡ್ ಏನಾದ್ರು ಆಯಿತು, ಅನ್ಬಿಲೀವಬಲ್ ಚೇಂಜಸ್ ಎಲ್ಲ ಟ್ರೇಡ್ಗಳನ್ನ ನೋಡ್ಬಿಟ್ಟಿದ್ವಿ ನಾವು IPL ಅಲ್ಲಿ. ನಾವು ತೊಗೊಂಡ್ವಲ್ಲಪ್ಪ, ಟ್ರೇಡ್ ಮಾಡ್ಕೊಂಡೆ ತೊಗೊಂಡು ಕ್ಯಾಮ್ರಾನ್ ಗ್ರೀನ್ ಮುಂಬೈ ಇಂಡಿಯನ್ಸಿಂದ ಅವಾಗ ಆ ಟೈಮಲ್ಲಿ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು GTಯಿಂದ ಮೂವ್ ಆನ್ ಆಗ್ತಾರೆ. ಟ್ರೋಫಿ ಗೆಲ್ಸಿದ್ರು ಸಹ ಫೈನಲ್ಸಿಗೆ ಕರ್ಕೊಂಡು ಹೋದ್ರು. ಮತ್ತೊಂದು ಸಲ 2 ಸಲ ಫೈನಲ್ ಆಡಿದ್ರು ಕೂಡ ನೋಡಿ ನಾವು ಏನು ಅನ್ಕೊಳ್ಳೋದಕ್ಕಾಗಲ್ಲ. IPL ಅಲ್ಲಿ ಅನ್ಬಿಲೀವಬಲ್ ಥಿಂಗ್ಸ್ಗಳೆಲ್ಲ ಆಗಿದೆ. GTಲಿ 2 ಸೀಸನ್ ಫೈನಲ್ಸ್ ಆಡಿದಂಥ ಒಂಥರ ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಫೈನಲ್ಸ್ ಆಡಿದಂಥ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸಿಗೆ ಬರ್ತಾರೆ. ಸೊ ಇಲ್ಲಿ 2 ಸೀಸನ್ ಟ್ರೋಫಿ ಗೆಲ್ಸ್ಬಿಟ್ಟಿದ್ರೆ RCB ಅನ್ನೋ ಮಾತ್ರಕ್ಕೆ ಇಲ್ಲಿ ಏನು ಚೇಂಜಸ್ ಆಗೋದೇ ಇಲ್ಲ. RCBಲಿ ಹಾರ್ದಿಕ್ ಪಾಂಡ್ಯ ಬರೋದೇ ಇಲ್ಲ, ಅಥವಾ ಬಂದ್ಬಿಡ್ಬೋದು. ಅಂದರೆ ಇದೊಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ. ಏನೋ ಜಸ್ಟ್ ಡಿಸ್ಕಸ್ ಮಾಡಿದ್ರೆ ಅನ್ನೋ ಮಾತ್ರಕ್ಕೆ ಖಂಡಿತ 100% ಶಾರ್ಟ್ ಆಗಿ ಬಂದ್ಬಿಡ್ತಾರೆ. ಸೊ ಇದು ಬೇಸಿಕಲಿ ಬಂದ್ಬಿಟ್ಟು ಫ್ರಾಂಚೈಸ್ಗಳ ಮಧ್ಯೆ ಜೊತೆಗೆ ಪ್ಲೇಯರ್ನ ಮಧ್ಯೆ ಆಗುವಂಥ ಡೀಲು. ಸೊ ಅವ್ರಿಗೆ ಓಕೆ ಅಂದ್ರೆ ಓಕೆ ಆಗಿರುತ್ತೆ. ಇಲ್ಲ ಈ ಪ್ಲೇಯರ್ಸ್ನ ಕಳಿಸೋದಕ್ಕೆ ರೆಡಿ ಅಂತ ಅಂದ್ರೆ ಅವರು ಕೂಡ ಅಗ್ರಿ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಇಲ್ಲ ಆಗರೋ ನೀವು ಹೇಳ್ತಿರೋದಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಇದು ಬಾಂಡ್ ಕಿತ್ತೋಗುತ್ತಿದ್ದು. ಸೊ ಅವರು ಬೇಸಿಕಲಿ ಈ ಪ್ಲೇಯರ್ಸ್ ಬೇಕು ಅಂತ ಕೇಳ್ತಾರೆ, ನಮಗೆ ಈ ಹಾರ್ದಿಕ್ ಪಾಂಡ್ಯ ಬೇಕು ಅಂತ RCB ಕೇಳ್ತಾರೆ. ಸೊ ಅದಕ್ಕೆ ಓಕೆ ವೆಲ್ ಆ್ಯಂಡ್ ಗುಡ್ ಅಂತ ಆಯಿತು ಅಂತಂದರೆ ಖಂಡಿತ ಅವಾಗ ಕರ್ಸೋವಂಥ ಲಕ್ಷಣಗಳು ಇರುತ್ತೆ. ಸೊ ನನ್ನ ಪ್ರಕಾರ ನೋಡ್ತು ಅಂತಂದರೆ ಹಾರ್ದಿಕ್ ಪಾಂಡ್ಯ ಇನ್ RCB ಹೌದು ಏನೇ ಡಿಸ್ಕಷನ್ ಆಗ್ತಾ ಇರ್ಬೋದು, ಅದು ಸಿಕ್ಕಾಪಟ್ಟೆ ಟಫ್ ಇದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಷ್ಟು ಈಸಿಯಾಗಿ ಹಾರ್ದಿಕ್ ಪಾಂಡ್ಯ ಅಂತೂ RCB ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ RCB ಯಾರನ್ನ ಬಿಡ್ತಾರೆ? ಹಾರ್ದಿಕ್ ಪಾಂಡ್ಯನ RCB ಕರ್ಕೊಬೇಕು ಅಂತಂದ್ರೆ ಯಾರನ್ನ ಬಿಡಬೇಕು? ಹಾರ್ದಿಕ್ ಪಾಂಡ್ಯ ಅವರ ಪೋಸ್ಟ್ ಬಂದ್ಬಿಟ್ಟು 16 ಕೋಟಿ 16 ಚಿಲ್ಲರೆ ಕೋಟಿ ಅವರಿಗೆ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಂಡಿದ್ರು ಮುಂಬೈ ಇಂಡಿಯನ್ಸ್ ಅವರು. ಅವ್ರು ಟ್ರೇಡ್ ಆಗಿದ್ದು 15 ಕೋಟಿಗೆ ಬ್ಯಾಕ್ ಇನ್ 3 ವರ್ಷದ ಹಿಂದೆ. GTಯಿಂದ ಬಂದಾಗ 15 ಕೋಟಿಗೆ, ಲಾಸ್ಟ್ ರಿಟರ್ನ್ ಆಗಿದ್ದು 16.5 ಕೋಟಿಗೆ ರಿಟರ್ನ್ ಆಗಿರ್ತಾರೆ. ಸೊ ಈ 16.5 ಕೋಟಿನ ಮ್ಯಾಚ್ ಮಾಡುವಂಥ ಪ್ಲೇಯರ್ಸ್ಗಳು ಯಾರು? RCBಲಿ ಇಬ್ರು ಪ್ಲೇಯರ್ಸ್ನ ಬಿಡ್ತಾರೆ RCB, ಅಥವಾ ಒಬ್ರನ್ನ ಕಳಿಸ್ತಾರೆ RCB. ಯಾರನ್ನ ಕಳಿಸಿದ್ರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕರ್ಕೊಳ್ಳೋದಕ್ಕೋಸ್ಕರ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಒಟ್ನಲ್ಲಿ 2027 IPL ರಿಟೆನ್ಷನ್ ಇದೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿನ ಮೂಡಿಸಿದೆ. ಯಾಕಂದ್ರೆ ಈ ತರ ಎಲ್ಲ ಆಗ್ತಾ ಇರೋದಲ್ಲ, ಡೆವಲಪ್ಮೆಂಟ್ಸ್ಗಳೆಲ್ಲ ಆಗ್ತಾ ಇರೋದನ್ನ ನೋಡ್ಬಿಟ್ಟು ನೋಡೋಣ ಅದೇನಾಗುತ್ತೆ ಕತೆ ಅಂತ. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಸ್ಟೇಜಲ್ಲಿ ಇದ್ದಾಗಲೇ ಇನ್ನೊಂದು ವರ್ಷ ಮೆಗಾ ಆಕ್ಷನ್ ಇರುತ್ತೆ ಅಂತ ಇದ್ದಂಥ ಟೈಮಲ್ಲಿ GT ಬಿಟ್ಬಿಟ್ಟು ಮುಂಬೈ ಇಂಡಿಯನ್ಸ್ನ ಸೇರ್ಕೊಂತಾರೆ.
ಸೊ ಇವಾಗ್ಲೂ ಕೂಡ ಮೋಟ್ ಮಾಡಬೇಕು ಅನ್ನೋ ತರ ಅನ್ಕೊಂತಾ ಇದ್ದಾರೆ ಅಂತ ಅಪ್ಡೇಟ್ ಇದೆ. ಸೊ ನೋಡುವ, ಅದೇ ಕಾಮೆಂಟ್ ಸೆಕ್ಷನ್ ಹಾಕಿ ಯಾರನ್ನ ಬಿಡ್ಬೋದು RCB ಇನ್ ಕೇಸ್ ಅಂದ್ರೆ ಇವರು ಹೊರಗಡೆ ಬರ್ತಾರೆ ಮುಂಬೈ ಇಂಡಿಯನ್ಸ್ಗೆ ಯಾರನ್ನ ಕೊಡ್ಬೋದು ಅಂತ.